ರಿಕ್ವೆಸ್ಟ್ ಸರ್, ಅಲ್ಲಿ ಇದಿದೆ ಸರ್, ನಮ್ಮ ಮನೆ ಇದೇ ರೋಡೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್. ಅಲ್ಲಿ ನಿಮ್ಗೆ ಇನ್ಸ್ಪೆಕ್ಟರ್ ಅಥವಾ ACP ಯಾರು ಸಿಕ್ಕಿದ್ರೆ ಹೋಗೊಂದು ಮಾತು ಕೇಳಿ ಸರ್. ಪ್ರಥಮ್ಗೆ ಏನಾದ್ರು ಕಾನ್ಸ್ಟೇಬಲ್ ಕೆಲಸ ಕೊಡ್ಬೋದಾ ಅಂತ ಕೇಳಿ, ಬರೀ 1 ವಾರದ ಮಟ್ಟಿಗೆ ಸಂಬಳ ಬೇಡ ಅಂತ. ಒಂದು ದೊಣ್ಣೆ ಸಿಕ್ಕರಲ್ಲಿ ನಿಂತಿರೋ ಒಬ್ಬೊಬ್ಬರಿಗೂ ನಾಯಿ ಹೊಡೆದಂಗೆ ಹೊಡೆದ್ಬಿಡ್ತೀನಿ ಸರ್. ಯಾಕೆಂದ್ರೆ ಅಲ್ಲಿರೋ ಒಬ್ಬ ಮಗನು ಅವ್ರ ಅಮ್ಮನಿಗೆ ಒಂದೊತ್ತು ಇಟ್ಕೊಡ್ಸೋ ಯೋಗ್ಯತೆ ಇಲ್ಲ ಸರ್. ಅಲ್ಲಿರೋ ಬೇವರ್ಸಿ ನನ್ನ ಮಕ್ಕಳಿಗೆ ಒಂದು ಸಲ ಈಸ್ಕೊಡಿ ಸರ್. ನೀವು ಇಷ್ಟೆಲ್ಲ ಮಾಡ್ತಿರಲ್ಲ, ನೀವು ನನ್ನ ಅದ್ರ ಬಗ್ಗೆ ಹೇಳುವಂತ ನಾನು ಏನೂ ಹೇಳಲ್ಲ. ನಾನು ಹೇಳೋದು ಒಂದು ಮಾತು, ನಿಮ್ಮ ಕೈಲಿ ಸಾಧ್ಯ ಆದ್ರೆ ಅಲ್ಲಿ ACP ಸಿಕ್ಕರೆ 1 ವಾರ ಈಸ್ಕೊಡಿ. ಒಂದು ನಾಯಲ್ಲಿ ನಿಂತ್ಕೋಬಾರ್ದು, ಹಂಗೆ ನೋಡ್ಕೊತೀನಿ. ಏನಾದ್ರೂ ಆಗಲಿ ಸರ್ ಮುಂದೆ. ಪ್ರಥಮ್ ಅವರೇ, ನೀವು ಏನ್ ಅಧಿಕಾರ ಇದೆ ನಿಮಗೆ ಡಿಬಾಸ್ ಅಭಿಮಾನಿಗಳ ಬಗ್ಗೆ ಮಾತಾಡೋಕೆ, ಡಿಬಾಸ್ ಬಗ್ಗೆ ಮಾತಾಡೋಕೆ? ನಿಮ್ಗೆ ಏನ್ ಗೊತ್ತಿದೆ ಅಂತ ನೀವು ಅವ್ರ ಬಗ್ಗೆ ಇಷ್ಟೊಂದು ಚೀಪಾಗಿ ಮಾತಾಡ್ತಾ ಇದ್ದೀರಾ? ಒಬ್ಬ ಅಲ್ಲ, 1 ಕೋಟಿ ಜನನ ನಾನ್ ತಂದು ನಿಲ್ಲಿಸ್ತೀನಿ, ನೀನ್ ಹೇಳೋ ಪ್ಲೇಸಿಗೆ ಕರ್ಕೊಬಂದು ನಿಲ್ಲಿಸ್ತೀನಿ. ಕಷ್ಟಪಟ್ಟು ದುಡಿತಾ ತನ್ನ ತಂದೆ ತಾಯಿನ, ಎತ್ತ ಮಕ್ಕಳನ್ನ, ಅಣ್ಣ ತಂಗಿನ ಸಾಕ್ತಾ ಇರುವಂತ ಕುಟುಂಬನ ನಾನು ನಿನ್ನ ತಂದು ನಿಲ್ಲಿಸ್ತೀನಿ ನಿನ್ನ ಎದುರುಗಡೆ. ಅವ್ರ ಮುಂದೆ ಇವಾಗ ಬಿಟ್ಟಿ ಶೋಕಿ ಏನೋ ಹೇಳಿದ್ಯಲ್ಲ 4 ಮೈಕ್ ಮುಂದೆ, ಅದೇ ಡೈಲಾಗ್ ಅನ್ನ ನಮ್ಮಗಳ ಮುಂದೆ ನಿನಗೆ ಮಾತಾಡೋಕೆ ದಮ್ಮಿದ್ಯಾ? ನೀನು ಗಂಡಸಾಗಿದ್ದೆ, ನೀನ್ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ನಮ್ಮೆಲ್ಲರ ಮುಂದೆ ಅದೇ ಮಾತುಗಳನ್ನ ಬಂದು ಹೇಳೋಕೆ ನಿನಗೆ ಧೈರ್ಯ ಇದೆಯಾ? ಬಂದ್ ಮಾತಾಡು. ಇಂಥ ಪ್ಲೇಸ್ ಅಂತ ಹೇಳು, ಅಂತ ಪ್ಲೇಸಿಗೆ ನಾನು ಕರ್ಕೊಂಡ್ಬರ್ತೀನಿ. ಒಬ್ಬ ಅಲ್ಲ, 1 ಕೋಟಿ ಕುಟುಂಬನ ನಾನು ಕರ್ಕೊಂಡ್ಬರ್ತೀನಿ. ಅಭಿಮಾನಿಗಳನ್ನ ನಾನು ಕರ್ಕೊಂಡ್ಬರ್ತೀನಿ. ತಿರುಪೇಶೋಕಿ ಮಾಡ್ತಾ ಇಲ್ಲ ಗುರು, ಸುಮ್ಮನೆ ಅಭಿಮಾನಿಗಳಾಗಿಲ್ಲ ನಾವು. ಹೌದು, ಅಭಿಮಾನಿಗಳಿಂದ ಕೆಲವೊಂದು ಕಡೆ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪಾಗುತ್ತೆ. ಯಾರು ಮಾಡಲ್ಲ ತಪ್ಪುಗಳು, ಯಾರು ಇಲ್ಲಿ ಸಾಚ ಏನಲ್ಲ. ತಪ್ಪುಗಳು ಮಾಡಿದ್ರೆ ಅದನ್ನ ಕ್ಷಮಿಸಿ ಅಂತ ಕೇಳುವಂತ ಒಳ್ಳೆ ಮನಸ್ಸು ಕೂಡ, ಆ ಹೃದಯ ಕೂಡ ನಮ್ಮ ಅಭಿಮಾನಿಗಳಲ್ಲಿ ಇದೆ. ಆದ್ರೆ ನಿನ್ನಂಗೆ ತಿರುಪೇಶೋಕಿ ಯಾರು ಮಾಡ್ತಾ ಇಲ್ಲ ಇಲ್ಲಿ. ನಿನ್ನ ಬಿಟ್ಟಿ ಹೇಳಿಕೆಗಳನ್ನ ನಿನ್ನ ಮನೇಲಿ ಇಟ್ಕೊ. ನೀನು ನಿಜವಾದ ನೀನ್ ಮಗ ಆಗಿದ್ರೆ ನಿನ್ನ ಅಪ್ಪ ಅಮ್ಮನ ನೀನು ಸಾಕು. ನೀನು ಬಂದ ದಾರಿ ಏನಿದೆ ಅದನ್ನ ಒಂದ್ಸಲ ಹಿಂತಿರುಗಿ ನೋಡು, ಆಯ್ತಾ? ನೀನು ಬಿಗ್ ಬಾಸ್ ಒಳಗಡೆ ಹೋಗಿ ಬಂದಿದ್ ಮಾತ್ರಕ್ಕೆ ನೀನ್ ದೊಡ್ಡ ಹೀರೋ ಅಂತ ಅನ್ಕೊಂಬೇಡ. ನೀನ್ ಹೇಳಿದ್ದೆಲ್ಲ ಎಲ್ಲರೂ ಕೇಳ್ತಾರೆ ಅಂತ. ಇದು ಕೊನೆ ವಾರ್ನಿಂಗು ಪ್ರಥಮ್ ಅವರೇ. ಇದು ನಮ್ಮ ಬಾಸ್ ಬಗ್ಗೆ ಆಗಿರ್ಲಿ, ಅವ್ರ ಅಭಿಮಾನಿಗಳ ಬಗ್ಗೆ ಆಗಿರ್ಲಿ, ಕೆಲವರು ಎಷ್ಟೋ ಜನ ಮಾತಾಡ್ತಾ ಇದಾರೆ, ಅವರಿಗೂ ಕೂಡ ಇದು ವಾರ್ನಿಂಗ್ ಅಂತಾನೆ ಅನ್ಕೊಳ್ಳಿ. ನಮ್ಮ ಕೈಲಿ ಏನ್ ಸಾಧ್ಯ ಅಂತ, ಒಳ್ಳೇದು ಮಾಡೋಕ್ಕೂ ಸಾಧ್ಯನೇ, ನಮ್ಮ ಕೈಲಿ ಕೆಟ್ಟದ್ದು ಮಾಡ್ಬೋದು. ಅದೇ ನಮಗೆ ಆಯ್ಕೆ ಮಾಡ್ಕೊಳಕ್ ಹೇಳಿರೋದು ಬಾಸು, ಒಳ್ಳೇದನ್ನ ಮಾತ್ರ ಹೇಳಿಲ್ವಾ? ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ ಅಂತ. ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದೀವಿ, ನಡಿತೀವಿ ಕೂಡ ಮುಂದೆ. ಅವ್ರ ಮಾತಿಗೆ ಅಷ್ಟೇ ಗೌರವ ಇದೆ ನಮಗೆ. ಅದಕ್ಕೋಸ್ಕರನೇ ನಾವಿನ್ನ ಕಷ್ಟಪಟ್ಟು ಬಾಳ್ತಿದೀವಿ, ಬದುಕ್ತಿದೀವಿ. ಇನ್ನೂ ಯಾವ ತಲೆನೂ ಹೊಡಿತಿಲ್ಲ. ಪ್ರಥಮ್ ಅವರೇ, ಇದು ಕೊನೆ ವಾರ್ನಿಂಗು. ಎಚ್ಚರ ಇರಲಿ, ನಾಲ್ಗೆಲಿ ಮೂಳೆ ಇಲ್ಲ ಅಂತ ಇಷ್ಟ ಬಂದಂತೆ ಮಾತಾಡಿದ್ರೆ ಈ ಅಭಿಮಾನಿಗಳು ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾವು ತೋರಿಸ್ಕೊಡ್ತೀವಿ. ಇದು ಸರಿ ಅಲ್ಲ ಮಾಡ್ತಿರೋದು. ನೀವಾಗಿರ್ಲಿ, ಸುಮಾರು ಜನ ಇದ್ದಾರೆ, ಪ್ರಶಾಂತ್ ಅವರಾಗಿರ್ಲಿ, ಇನ್ನು TV ಚಾನೆಲ್ ಅವ್ರ ಬಗ್ಗೆ ಬೇಡ, ಅವರೆಲ್ಲ ಕುಲ್ಗೆಟ್ ನಾಯಿಗಳು, ಅದವ್ರು ಬೇಡ. ನಾನು ಹೇಳ್ತಿರೋದು ಅವ್ರ ಅಭಿಮಾನಿಗಳ ಬಗ್ಗೆ, ಅವ್ರ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ಸರಿಗಿರಲ್ಲ ಮುಂದೆ ಪರಿಣಾಮ. ನಾವೇನು ಅನ್ನೋದನ್ನ ನಾವು ಪ್ರೂವ್ ಮಾಡೋಕ್ಕೆ ನಮಗೆ ತಾಕತ್ತಿದೆ. ಒಬ್ರಿಗಲ್ಲ, ಎಷ್ಟು ಜನ ಕನ್ನ ಹಾಕಿ ಸಾಕ್ತಾ ಇದೀವಿ ಅಂತ ಎಲ್ರ ಮುಂದೆ ಸಾಕ್ಷಿ ಸಮೇತ ನಾವು ತೋರಿಸ್ತೀವಿ. ನೀನು ನಿಮ್ಮ ಅಪ್ಪ ಅಮ್ಮನ ಸಾಕಕ್ಕೆ ಎಷ್ಟು ಮಟ್ಟಿಗೆ ನೀನು ಸಾಕ್ತಿದ್ಯಾ ಅಂತ ನಿನ್ನ ಬಗ್ಗೆ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ನಮಗೂ. ಎಚ್ಚರ ಇರಲಿ, ನಿನಗೆ ದಮ್ಮಿದ್ರೆ ನಮ್ಮ ಮುಂದೆ ಮಾತಾಡು. ಅವ್ರ ಮನೆ ಹೆಣ್ಮಕ್ಳಿಗಾಗಿದ್ರೆ ಬಿಡ್ತಿದ್ರಮ್ಮ? ಮಾಡ್ಕೊಂಡಿದ್ದೀರಾ ನೀವು? ಇಲ್ಲಿ ಚಿಕ್ಕದಾಗ ಒಂದು ಪೆಟ್ಟಿ ಹಂಡಿ ಹಾಕೊಂಡಿದ್ದೀನಿ, ರೇಸ್ ಕೋರ್ಸ್ ರೋಡ್. ಓಕೆ. ಇವಾಗ ಹಿಂಗೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ಫ್ಯಾನ್ಸ್ ಸಿಕ್ಕಿದ್ರು, ದರ್ಶನ್ ಅವ್ರ ಫ್ಯಾನ್ಸ್ ಹೇಳ್ತಾ ಇದ್ರು ಕಂಟಿನ್ಯೂಸ್ ಆಗಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ನೀವು 3-4 ದಿನದಿಂದ ಬರ್ತಾ ಇದ್ದೀರಾ ಅಂತ. ಹೌದು ಮೇಡಮ್. ಯಾಕೆ ನಿಮ್ಗೆ ಇಲ್ಲಿ ಬರ್ಬೇಕು ಅಂತ ಅನಿಸ್ತು? ಯಾಕೆ ಅಂದ್ರೆ ನನಗೆ ಇಲ್ಲಿ ಬೆಂಗಳೂರು ನೆಲೆಸ್ಬೇಕು ಅಂದ್ರೆ ನಮ್ಮ ಅಣ್ಣನೇ ಕಾರಣ. ನನಗೆ ಹೆಲ್ಪ್ ಮಾಡಿದ್ದಾರೆ. ಬೆಂಗಳೂರು ಬಂದ್ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಯಾರು ಹೆಲ್ಪ್ ಮಾಡ್ಲಿಲ್ಲ. ಚಿಕ್ಕದಾಗ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ಕೊಂಡಿದ್ದೆ, ಬಟ್ ಇರಕ್ ಮನೆ ಇರ್ಲಿಲ್ಲ ನನಗೆ. ಫ್ರೆಂಡ್ ಜೊತೆ ಇದೆ ರೂಮಲ್ಲಿ. ಆವಾಗ ಅಣ್ಣ ಹತ್ರ ಹೋದಾಗ ನಾನು ಅವರು ನನಗೆ ಎಷ್ಟು ಬೇಕಮ್ಮ ಅಂತ ಹೇಳ್ಬಿಟ್ಟು ಮನೆಗೆ ಅಡ್ವಾನ್ಸ್ ಕೊಟ್ಟು ಮನೆ ಮಾಡಿಸಿದ್ದಾರೆ. ಮತ್ತೆ ನಮ್ಮ ಅಮ್ಮನಿಗೆ ಇದು ಗರ್ಭಕೋಶ ಆಪರೇಷನ್ ಮಾಡಕ್ಕೆ ಹೆಲ್ಪ್ ಮಾಡಿದ್ದಾರೆ. ಇನ್ನ ಬೇಜಾನ್ ಮಾಡಿದಾರೆ ಮೇಡಮ್. ಏನಂತ ಹೇಳೋಣ ಹೇಳಿ ನಮ್ಮ ಬಾಸ್ ಬಗ್ಗೆ. ನನ್ನ ದೇವರು, ನನ್ನ ಬಾಳಿನ ಅವರು. ಹೇಳ್ಬೇಕು ಅಂದ್ರೆ ಪ್ರತಿ ವರ್ಷ ಬರ್ತಡೇಗೆ ಹೋಗಿ ವಿಶ್ ಮಾಡ್ತೀನಿ, ಮಾತಾಡಿಸ್ತಾರೆ ಭಾಷಣ ಚೆನ್ನಾಗಿ. ಪರಿಚಯ ಇದೆ, ತುಂಬಾ ಪರಿಚಯ ಇದೆ. ನಮ್ಗೇನೋ ನಮ್ಮ ದೇವ್ರು ನಮಗ್ ದೇವ್ರೆ. ಅವ್ರು ತಪ್ಪು ಮಾಡ್ಲಿ ಮಾಡದೇ ಇರ್ಲಿ, ನಮಗ್ ದೇವ್ರೇನೆ. ಯಾಕಂದ್ರೆ ನನ್ನ ಜೀವನ ಅವರಿಂದ, ನನ್ನ ಜೀವನ ಇಲ್ಲಿ ಬೆಂಗಳೂರು. ನನ್ಗೆ ಯಾರು ನನ್ನ ಬಂಧು ಬಳಗನೇ ಆಗಲಿ, ರಾಜಕೀಯದವರಾಗ್ಲಿ, ಸರ್ಕಾರದವರಾಗ್ಲಿ ನನ್ಗೆ ಯಾರು ಬಂದು ನನ್ಗೇನು ಸಹಾಯ ಮಾಡಿಲ್ಲ. ಆಯ್ತೆ, ನಂಗೆ ಡಿ ಬಾಸ್ ಅಣ್ಣನೇ ನನಗೆ ಬಂದ್ಬಿಟ್ಟು ನಂಗೆ ಸಹಾಯ ಮಾಡಿ ನಾನು ಇಲ್ಲಿ ತನಕ ಇದ್ದೀನಿ. ನಾನು ಒಂದಿಬ್ಬರಿಗೀಗ ಊಟ ಹಾಕೋ ಸ್ಟೇಜಲ್ಲಿ ಇದ್ದೀನಿ ಅಂದ್ರೆ ನಮ್ಮ ಅಣ್ಣನೇ ಕಾರಣ ನನಗೆ. ನಿನ್ ಕೇಸ್ ಖುಲಾಸೆ ಆಗಿದೆ. ಬಾಡಿ ಸಿಗದೆ ಮರ್ಡರ್ ಕೇಸ್ ನಿಲ್ಲಲ್ಲ, ಮಾಲ್ ಸಿಗದೆ ಕಳ್ಳನ್ ಕೇಸ್ ನಿಲ್ಲಲ್ಲ. ನಮ್ಮ ಬಾಸ್ ಯಾವತ್ತಿದ್ರು ಇದೇ ತರ ಬರ್ತಾರೆ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.